ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಷ್ಟು ಸಂತೋಷವಾಗಿದೆ. ಆಹಾ, ನಿಜವಾಗಲೂ ಸಂತೋಷವಾ? ನಿಜವಾಗಲೂ ಕನ್ನಡ ಅಲ್ಲಲ್ಲ, ಅವರು ಕನ್ನಡ ಮಾತಾಡ್ತಾರೆ, ಕನ್ನಡ ಅರ್ಥ ಆಗ್ತದೆ, ಬಟ್ ತೆಲುಗಿನಲ್ಲಿ ಅವರಿಗೆ ಬಟ್ ಬಳ್ಳಾರಿಯಲ್ಲಿ ತೆಲುಗು ಕನ್ನಡ ಎರಡು ಸಮಾನ. ಓಕೆ, ಇಂಗ್ಲಿಷ್ ನಲ್ಲಿ ಇದ್ರೆ ಮಾತ್ರ ಕನ್ನಡದಲ್ಲಾಗಿ ತೆಲುಗಿನಲ್ಲಿ ಟ್ರಾನ್ಸ್ಲೇಷನ್, ಕನ್ನಡದಲ್ಲಿ ಇದ್ರೆ ಆಗತ್ತೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಸಂತೋಷವಾಗಿದ್ದು, నిజంగా సంతోషం ఉన్నారా? హల్లెలూయా. నిజమైనటువంటి సంతోషం ఈ లోకంలో ఒక యేసు ప్రభువుని నమ్ముకున్న తప్ప ఎవరికి లేదు. ಆಮೆನ್. ಇದೇನೋ ಅಯ್ಯಗಾರು ನೇನಂದ್ರೆ ಅಯ್ಯಗಾರು ನಾವು ಇಬ್ಬರು ಮಾತಾಡ್ಕೊಂತ ಬರ್ತಾ ಇದ್ದೀವಿ. ನಾವು ಪ್ರಾರಂಭ ದಿನಗಳಲ್ಲಿ ರಕ್ಷಣೆ ಹೊಂದಿರುವಂತಹ ಸಂದರ್ಭದಲ್ಲಿ ನಾನೊಬ್ಬ ದೇವರ ಸೇವಕರ ಮನೆಯಲ್ಲಿದ್ದೆ. ಆ ದೇವರ ಸೇವಕರ ಮನೆಯಲ್ಲಿ ಎಷ್ಟು ಕೊರತೆಗಳಂದ್ರೆ ಅಷ್ಟು ಕೊರತೆಗಳು, ಬಹಳ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ರು. ಆದ್ರೆ ಅವರ ಕುಟುಂಬದಲ್ಲಿ ಓಕೆ ಎಲ್ಲ ಮಾಡಿ ಅಷ್ಟೇ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಹಳ ಕೊರತೆಗಳ ಮಧ್ಯದಲ್ಲಿ ಅವರಿದ್ರು. ಆದ್ರೆ ಅವರ ಕೊರತೆಗಳ ಮಧ್ಯದಲ್ಲಿ ಇದ್ರಾಗ್ಲಿ ಅವರ ಮನೆಯಲ್ಲಿ ಎಷ್ಟು ಸಂತೋಷ ಅಂದ್ರೆ ಅಷ್ಟು ಸಂತೋಷ. ಆ ಸೇವಕರಿಗೆ 7 ಜನ ಮಕ್ಕಳಿದ್ರು. ಆ 7 ಜನ ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡು ಇರ್ತಿರ್ಲಿಲ್ಲ, ಮತ್ತೆ ಪುಸ್ತಕ ತಗೊಳ್ಳಿಕ್ಕೆ ದುಡ್ಡು ಇರ್ತಿರ್ಲಿಲ್ಲ, ಕೆಲಸ ಊಟ ಮಾಡ್ಲಿಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಅಷ್ಟೆಲ್ಲ ಕಷ್ಟದ ಮಧ್ಯದಲ್ಲಿ ಕೂಡ ಅವರು ದೇವರವರಿಗೆ ಕೊಟ್ಟಿದ್ದನ್ನು ಅವರೆಲ್ಲರೂ ಹಂಚಿಕೊಂಡು ತಿನ್ನುವಾಗ ನಾನ್ ನೋಡ್ತಾ ಇದ್ದೆ, ಅವರು ಬಹಳ ಸಂತೋಷವಾಗಿದ್ರು. ನಿಜವಾಗ್ಲೂ ನಾವು ನೋಡ್ತೀವಿ, ಲೋಕದಲ್ಲಿ ಎಷ್ಟೋ ಜನಗೆ 3 ಹೊತ್ತು ತಿನ್ಲಿಕ್ಕೆ ಇದ್ದು ಇರ್ಲಿಕ್ಕೆ ಒಳ್ಳೆ ಮನೆ ಅದು ಇದು ಇದ್ದು ಆ ಸಂತೋಷ ಇಲ್ಲದೆ ನಾವು ನೋಡ್ತೀವಿ. ಆದ್ರೆ ದೇವರಿಗೆ ಸ್ತೋತ್ರ, ಯೇಸು ಕ್ರಿಸ್ತನನ್ನು ನಂಬಿದಂತವರ ಜೀವನದಲ್ಲಿ ಇರುವಂತ ಸಂತೋಷ ಸಮಾಧಾನ ಬಹಳ ಅದ್ಭುತವಾದ. ಆಮೇಲೆ ಸೊ ಅದಕ್ಕೆ ಆ ಸಂತೋಷಕ್ಕೆ ಕಾರಣ ನೀನೇ ಯೆಸಯ್ಯ ಅಂತ ಹೇಳಿದ್ವಲ್ಲ. ಸೊ ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ಯೇಸು ಕ್ರಿಸ್ತನಲ್ಲಿರುವಂತ ನಮಗೆ ಯಾವಾಗಲೂ ಸಂತೋಷ. ಎಷ್ಟು ನಂಬ್ತೀವಿ? ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಮತ್ತು ಉತ್ಸವದಿಂದ ಬಂದಿರುವಂತ ಆರ್ಚ್ಬಿಷಪ್ ಆಗಿರುವಂತಹ ಪಾಸ್ಟರ್ ಸುರೇಶ್ ಅಯ್ಯನವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ದೇವರವರನ್ನು ಬಹಳವಾಗಿ ಆಶೀರ್ವಾದಕರವಾಗಿ ಅವ್ರನ್ನ ಅನೇಕ ಸಭೆಗಳಿಗೆ ಉಪಯೋಗಿಸಿದ್ದಾರೆ. ಮುಖ್ಯವಾಗಿ ನನ್ನ ಜೀವನದಲ್ಲಿ ಕೂಡ ಬಹಳ ಆಶೀರ್ವಾದ. ಅವ್ರ ಸಂದೇಶ ಕೇಳಬೇಕಂದ್ರೆ ನನಗೆ ಭಾರಿ ಖುಷಿ. ಸೊ ಅದಕ್ಕಾಗಿ ಆದ್ರೆ ನಾನು ಸೇವೆ ಮಾಡ್ತಿರೋದ್ರಿಂದ ಅವರು ಕೂಡ ಪ್ರತಿಯೊಬ್ಬ ಸೇವೆ ಮಾಡುವ ಸೇವಕರನ್ನು ಅವರು ಘನಪಡಿಸೋದು ಅವರಲ್ಲಿರುವಂತ ಒಂದು ಒಳ್ಳೆ ವಿಶೇಷ. ಸೊ ಅದಕ್ಕೆ ಅವ್ರು ಹೇಳಿದ್ರೆ ನೀವು ಕೂಡ ಸ್ವಲ್ಪ ದೇವರ ವಾಕ್ಯವನ್ನು ಹಂಚ್ಕೊ, ಮತ್ತೆ ನಾನ್ ದೇವರ ವಾಕ್ಯವನ್ನು ಹಂಚ್ಕೊಳ್ತೀನಿ ಅಂತ. ನೋಡಿ, ಒಂದು ಮಾತ್ರ ಸತ್ಯ ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ದೇವರ ವಾಕ್ಯವನ್ನು ಹೇಳುವಾಗ ಸಭಾ ಪಾಲಕರು ಒಳಗಡೆ ಕೂತ್ಕೊಂಡಿರ್ಬೇಕು. ಮತ್ತು ವಿಶ್ವಾಸಿಗಳು ಯಾವ ಕೆಲಸಕ್ಕೆ ಆಚೆ ಹೋಗ್ಬಾರ್ದು. ಫಸ್ಟ್ಗಾರು అయ్యగారు దయచేసి ఇద్దరికి వచ్చింది, ఇక్కడికి వచ్చి సేవకులు సేవ వాక్యం చెప్తాము. మీరు చర్చిలో కూర్చుంటే సేవ ప్రవేశిస్తారు. అక్కడ కూర్చోగలరు, కూర్చో, లేచిపోతే ఇక్కడికి లేచిపోయాక లేదు ఇక్కడ అరెస్ట్. మళ్ళా అమ్మ నీవు కూడా ఎక్కడ లేచిపోతారు. వచ్చేది అయిపోయింది కదా, టైంకి మీరు స్టార్ట్ చేసేసినారు. ఇంకా వచ్చే వాళ్ళు వస్తారు, కూర్చుంటారు, జాగ్రత్తకుంటారు, ఇంకంతే. హల్లెలూయా. ఇక్కడ ఇంకా మీరు వాక్యం చెప్తున్నప్పుడు ఏమైతుందంటే దేవునికి వాక్యం సెలవిస్తుంది. నేను కన్నడ తెలుగు రెండు చెప్తా ఉంటాను, ఎందుకంటే తెలుగు వచ్చి కన్నడ వచ్చిన దేవునికి వాక్యం సెలవిస్తుంది. మీరు ఈ దేవుడైన యెహోవా మాటను ఎట్లా వినాలా? అక్కడ ఎత్తుకుంటా, ఇక్కడ వేసుకుంటా, ఆ ఫ్యాన్ తీసుకురండి, ఇక్కడ వేయండి అని వేసుకుంటూ కూర్చుంటే మీరు వాక్యం శ్రద్ధగా వినరు. ఎప్పుడైతే వాక్యం శ్రద్ధగా వినరో మనకు వాక్యం అర్థం కాదు. ఎప్పుడైతే వాక్యం అర్థం కాదో మనకు సత్యం ప్రకటన కాదు. సత్యం ఎప్పుడైతే ప్రకటన కాదో జీవితం అంతా ఉన్నట్లే ఉంటాం. అయితే దేవుని యొక్క వాక్యాన్ని మన శ్రద్ధతో ఉన్నప్పుడు, అందుకని దేవుని యొక్క వాక్యం సెలవుస్తుంది, మీ దేవుడైన యెహోవాను మీరు పూర్ణ హృదయముతోను పూర్ణ మనస్సు. దేవుని దగ్గరికి వచ్చినప్పుడు మనం పూర్ణమైనటువంటి మనసుతో, ఎందుకంటే ఇది దేవుని మాటలు, ఇది మనుషుల మాటలు కాదు. ఇది దేవుని మాటలు మీరు వింటా ఉంటే ఏమైతుంది తెలుసా?
మీరు మీకు వింటా ఉంటే చాలు ఆ వాక్యములు ఉన్నటువంటి శక్తి, ఆ వాక్యం ఉన్నటువంటి స్వభావం ఏమంటే మీరు విశ్వాసాన్ని తీసుకొస్తా ఉంటుంది. ఏమైతుంది? విశ్వాసం వస్తా ఉంటుంది. అంటే అది ఎవరికి ఇష్టం లేదు? సైతానికి ఇష్టం లేదు. సైతానికి ఏమి, నువ్వు చర్చికి పో, ఏం తొందరలేదు, నువ్వు చర్చికి పో, కూర్చో. అయితే వాక్యం మాత్రం ఏం చేయాలి? ఈ వాక్యాన్ని మాత్రం ఏం చేయకూడదు? శ్రద్ధగా వినకూడదు. ఎందుకంటే వాక్యం శ్రద్ధగా వింటే వాడి కథ నడవదు మీ దగ్గర. హల్లెలూయా. ఇంకా మిమ్మల్ని ఎవరు ఏం చేసుకోలేరు. ఎందుకంటే బైబిల్ వాక్యం సెలవిస్తుంది, సత్యము మిమ్మల్ని ఏం చేస్తుంది? విడుదల చేస్తుంది. సత్యము మిమ్మల్ని ఏమంటుంది? ఆ విడుదల ఏగుతుందంటే, ఆ విడుదల ఎట్లుంటుందంటే ఎవరెవరు ఏ పరిస్థితులు కూడా మనం కృంగదీయలు, మన ಕುಗ್ಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ವಿಧವಾದ ಜೀವಿತ ನಿಮ್ಗೆ ಹೇಗೆ ಬರ್ತದಂದ್ರೆ, ಯಾವುದೋ ಪಾಸ್ಟ್ ಬಂದು ತಲೆ ಮೇಲೆ ಕೈಟು ಮ್ಯಾಜಿಕ್ ಮಾಡಿದ್ರೆ ಆಗಲ್ಲ. ಬಹಳ ಜನ ಏನ್ ಆಸೆ ಬಂದ, ಚರ್ಚ್ ಆದ ತಕ್ಷಣ ಏನ್ ಮಾಡ್ಬೇಕು? ಪಾಸ್ಟರ್ ಹತ್ರ ತಲೆ ಮೇಲೆ ಕೈ ಇಟ್ಕೊಳ್ಳಿ. ಪಾಸ್ಟರ್ ತಲೆ ಮೇಲೆ ಕೈ ಇಟ್ಟು ಮ್ಯಾಜಿಕ್ ಆಗುವಾಗಿದ್ರೆ ನಾನು ಹೇಳ್ತೀನಿ, ಚರ್ಚಿನಲ್ಲಿ ಜಾಗನೇ ಇರ್ತಿರ್ಲಿಲ್ಲ. ಹೌದಲ್ವಾ? ಒಂದು ವೇಳೆ ಹಿಂಗೆ ನಾವು ತಲೆ ಮೇಲೆ ಕೈ ಇಟ್ಟು ಅದ್ಭುತ ಆಗ್ತಾ ಇರ್ತದೆ ಯಾರಾದ್ರೂ ಭ್ರಮೆ ಪಡಿಸಿದ್ರು ಅನ್ಕೊಳ್ರಿ, ಅದ್ರಷ್ಟು ಮೋಸ ಇನ್ನೊಂದು ಇಲ್ಲ. ನಾವು ಮೊನ್ನೆ ಒಂದು ಸಭೆಗೆ ಹೋಗಿದ್ವಿ. ಆ ಒಂದು ಸಭೆಗೆ ಹೋಗಿರುವಾಗ ಆ ಸಭೆ ಪರಿಸ್ಥಿತಿ ಏನಂದ್ರೆ, ನೀನ್ ಎಷ್ಟೇ ವಾಕ್ಯ ಹೇಳು, ನಾವು ಕುತ್ಕೊಂಡಿರ್ತೀವಿ, ಸರಿಯಾಗಿ ಕೇಳೋದಿಲ್ಲ. ಸರಿಯಾಗಿ ವಾಕ್ಯ ಕೇಳೋದಿಲ್ಲ. ಹೋಗ್ತಿರ್ತೀವಿ, ಬರ್ತಾ ಇರ್ತೀವಿ. ಒಬ್ಬರಿಗೆ ಕೂಡ ತಮ್ಮ ಜೀವನದಲ್ಲಿ ದೇವರನ್ನ ನಂಬಿಕೊಂಡು ಜಯ ನೋಡುವುದೇ ಗೊತ್ತಿಲ್ಲ ಅವರು. ಯಾವತ್ತೂ ಏನ್ ಮಾಡ್ಬೇಕು? ಪಾಸ್ಟರ್ ತಲೆ ಮೇಲೆ ಕೈ ಇಡಬೇಕು. ಇದ್ದ ತಕ್ಷಣ ಏನಾಗ್ಬೇಕು? ಅದ ಇಂಪಾಸಿಬಲ್. ಯೇಸು ಹೇಳಿದಾನೆ, ಹೋಗ್ರಿ ಸುವಾರ್ತೆ ಸಾರ್ರಿ, ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ. ಅದೆಲ್ಲ ಹೊರಗಡೆ ನಡೀತದೆ, ಸುವಾರ್ತೆ ಕೊಟ್ಟು. ಆದ್ರೆ ಸಭೆಯಲ್ಲಿ ವಿಶ್ವಾಸಗಳಾದ ಮೇಲೆ ಯೇಸು ಕ್ರಿಸ್ತನ ನಂಬುವುದು ಯಾಕೆ? ಯಾವ್ದೊಂದು ಅದ್ಭುತ ಆಗ್ಬೇಕು ನಂಬುದಕ್ಕಾಗಲ್ಲ. ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ತಗೊಳ್ಳೋದು ಯಾಕೆ? ಏನೋ ನಮ್ಗೆ ಅದ್ಭುತವಾಗ್ಬೇಕಂತಲ್ಲ, ಇದರಲ್ಲಿ ಒಂದು ಅದ್ಭುತವಾದ ಸತ್ಯ ಏನಾಗಿದೆ? ತುಂಬಿಕೊಂಡಿದೆ. ಸೊ ಆದ್ರಿಂದ ಆ ಸತ್ಯ ನೀನು ಅರ್ಥ ಮಾಡಿಕೊಂಡ್ರೆ ನೀನ್ ತಗೊಂಡ ಬಾಪ್ತಿಸಂಗೆ ಅರ್ಥ ಸಿಗ್ತದೆ, ನೀನ ಯೇಸು ಸ್ವಾಮಿನ ನಂಬಿದಕ್ಕೆ ಅರ್ಥ ಸಿಗ್ತದೆ. ಆಗ ಜಯದ ಜೀವಿತವನ್ನು ನೋಡ್ತೀವಿ. ಹಲ್ಲೆಲೂಯಾ. ಇಲ್ಲದಿದ್ರೆ ನೀನ್ ಸಭೆಗೆ ಬರ್ತೀಗ, ಕುತ್ಕೊಳ್ತೀಗ, ಎದ್ಕೊಂಡು ಹೋಗ್ತಾ ಇರ್ತೀಗ, ಲಾಸ್ಟ್ ಏನಾಗ್ತದೆ? ಎಷ್ಟು ವರ್ಷ ಹೋಗ್ತಾ ಇದ್ರೆ ಮರ ಏನೂ ಆಗ್ಲಿಲ್ಲ. ಅದಕ್ಕೆ ಏನಾಗ್ತದೆ? ಒಂದು ಕಡೆ ಗುಂಪು ಹೋಗ್ತಾ ಇರ್ತದೆ. ಆ ಗುಂಪು ಹೋಗ್ತಾ ಇನ್ನೂ ಅಷ್ಟು ಜನ ಹೋಗ್ತಾರೆ, ಅಲ್ಲಿಂದ ಅಲ್ಲಿಗೆ ಹೋಗೋದು. ಕೆಲವು ದಿವಸ ಆಗ್ತದೆ, ಇಲ್ಲಿಂದ ಬಿಟ್ಟು ಹೋದವನು ಆ ಗುಂಪನ್ನ ನೋಡಿ ಹೋಗ್ತಾ ಇರುವಾಗ ಅಲ್ಲಿಂದ ಕೂಡ ಏನಾಗ್ಲಿಲ್ಲ. ಯಾಕಂದ್ರೆ ನೀನು ಏನೋ ಒಂದು ಆಗ್ಬೇಕು. ಆದ್ರೆ ನೀನು ಕೇಳಬೇಕಾದ ಸತ್ಯ ಏನು ಎಂಬುದನ್ನು ನಾವು ತಿಳ್ಕೊಳ್ಳೋದು. ಆ ಸತ್ಯ ತಿಳ್ಕೊಂಡಾಗಲೇ ನಮ್ಮ ಜೀವನದಲ್ಲಿ ಏನಾಗ್ತದೆ? ಯಾವಾಗಲೂ ಸಂತೋಷವಾಗ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯವೇ ಬಹಳ ಪ್ರಾಮುಖ್ಯ. ಆ ಪ್ರಾಮುಖ್ಯವಾದಂತ ದೇವರ ವಾಕ್ಯಕ್ಕೆ ನೀವು ಗಮನ ಕೊಟ್ಟು ಕೇಳುವಂತ ಸಂದರ್ಭದಲ್ಲಿ ಆಚೆ ತಿರುಗಿದ್ರೆ ಏನು ಪ್ರಯೋಜನ? ಒಂದ್ ವೇಳೆ ಅಲ್ಲಿ ಅಡಿಗೆ ಆಗ್ಬೇಕಾದ ನೋಡಿ, ಅಯ್ಯೋ ನಾನು ಆಗಿದೆ ಅಂತ ಓಡೋಗ್ಬೇಕಾದ್ರೆ ಅದಕ್ಕೆಲ್ಲ ಅಡಿಗೆ ಹಾಳಾದ್ರೂ ತೊಂದ್ರೆ ಎಲ್ಲ ನಾವು ತಿಂತೀವಿ. ಆದ್ರೆ ನಾವು ಬಂದ ಉದ್ದೇಶ ನೆರವೇರಿದ್ರೆ ಏನು ಪ್ರಯೋಜನ? ಸೊ ಅದಕ್ಕೆ ನಿಶ್ಚಯವಾಗಿ ನಾನು ಹೇಳ್ತಿದ್ದೀನಿ, ಇವತ್ತು ಮನಸ್ಸು ಕೊಟ್ಟು ಕೇಳ್ರಿ. ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ನಂಬಿಕೆ ಅನ್ಪಿಸ್ತದೆ. ಯಾಕಂದ್ರೆ ದೇವರ ವಾಕ್ಯ ಸ್ವಭಾವವೇನು ಗೊತ್ತಾ? ನಿನಗೆ ನಂಬಿಕೆ ಇಲ್ಲ ಅನ್ಕೋ, ನಂಬಿಕೆ ಇಲ್ಲದಿದ್ರು ತೊಂದರೆ ಇಲ್ಲ. ನೀನು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ರೆ ಸಾಕು. ಆ ದೇವರ ವಾಕ್ಯಕ್ಕೆ ಇರುವ ಶಕ್ತಿ ಏನಂದ್ರೆ ನಮ್ಮಲ್ಲಿ ನಂಬಿಕೆ ಹುಟ್ಟಿಸುತ್ತೆ. ನೋಡಿ, ಎಲ್ಲಾರು ಬೈಬಲ್ ತಂದವರೆಲ್ಲ ಬೈಬಲ್ ತೆಗೆದು ಓದ್ಬೋದ? ಯಾರಾದ್ರೂ ರೋಮಾಪುರದವರ ಬಂದ ಪತ್ರಿಕೆ 10ನೇ ಅಧ್ಯಾಯ 8ನೇ ವಚನ ಓದ್ರಿ ಬೇಗ. ರೋಮಾಪುರದವರ ಬರೆದ ಪತ್ರಿಕೆ అది విశ్వాಸ వాక్యమే. ఏ వాక్యం అది? ಇಂಗ್ಲಿಷ್ అయితే ವರ್ಡ್ ಆಫ್ ಫೇತ್ ಅಂದ್ರೆ ನಂಬಿಕೆಯ ವಾಕ್ಯ. ಕನ್ನಡದಲ್ಲಿ ಏನಿದೆ? ಹೌದಾ? ನಂಬಿಕೆಯ ವಾಕ್ಯ ಅಂತ ಕನ್ನಡದಲ್ಲಿ ಏನಂದ್ರೆ ವಾಕ್ಯವೇನಾಗಿದೆ ಅಂತ, ಅದು ನಂಬಿಕೆಯ ವಾಕ್ಯ. ವರ್ಡ್ ಆಫ್ ಫೇತ್ అని ಇಂಗ್ಲಿಷ್ ವರ್ಡ್ ನಂಬಿಕೆಯ ವಾಕ್ಯ.
ಸೊ ಅದಕ್ಕೆ ನಾವಿವತ್ತು ದೇವರಿಂದ ಏನಾದ್ರೂ ಹೊಂದಿಕೊಳ್ಬೇಕಂದ್ರೆ ನಮ್ಗೆ ಏನ್ ಬೇಕು? ನಂಬಿಕೆ ಬೇಕು. ಸೊ ಈಗ ಬಹಳ ಸಾರಿ ನಂಬಿಕೆ ಅಂದ್ರೆ ಏನು? ನಂಬಿಕೆ ದೇವರಿಂದ ಹೊಂದ್ಕೊಳ್ಬೇಕಂದ್ರೆ ನಮ್ಗೆ ಏನ್ ಬೇಕು? ನಂಬಿಕೆ ಬೇಕು. ಆ ನಂಬಿಕೆ ಅಂದ್ರೆ ಏನು? ಬೈಬಲ್ ವಾಕ್ಯ ಬಿಡ್ತದೆ, ಕಣ್ಣಿಗೆ ಕಾಣದೇ ಇರುವುದನ್ನು ನಿಜವೆಂದು ನಂಬುವುದೇ ನಂಬಿಕೆ. విశ్వాసమనగా నిరీక్షింపబడు వాటి యొక్క నిజ స్వరూపమును అదృశ్యమైనది ఉన్నమగుటకు రుజువై ఉన్నది. హల్లెలూయా. ಅದೃಶ್ಯమైన మన ಕಣ್ಣ ಕನಪಡು, ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಕೂಡ ಅದು ಇದೆ ಅಂತ ನಂಬುವುದೇನು? ನಂಬಿಕೆ. ಆದ್ರೆ ಮನುಷ್ಯರಾದಂತ ನಮ್ಮ ಜೀವನದಲ್ಲಿ ಕಾಣುವಂತ ಸಂಗತಿಗಳಿಗೆ ಇದೆ ಅಂತ ನಂಬೋದಕ್ಕೆ ನಾವು ಈಸಿ ಆಗಿಬಿಟ್ಟಿದೆ, ಹೌದಾ? ಆದ್ರೆ ಕಾಣದೇ ಇರುವಂತದ್ದನ್ನ ನಂಬಲಿಕ್ಕೆ ಆಗ್ತದಾ? ಅರ್ಥ ಇಲ್ಲ. ಕಾಣದೇ ಇರುವಂತದ್ದು ಹೇಗೆ ಕಾಣದೇ ಇರುವಂತದ್ದು ಯಾಕೆ ನಾವು ನಂಬಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಕಾಣದೇ ಇರುವಂತದ್ರಿಂದ ನಾವು ದೂರವಾಗಿಬಿಟ್ಟಿದ್ದೀವಿ. ಯಾವಾಗಾದ್ರೆ ಮನುಷ್ಯನ ಪಾಪ ಮಾಡಿಬಿಟ್ನೋ ಅವ್ರಿಗೇನಾಯ್ತು? ಅವನು ದೇವರಿಂದ ದೂರವಾದ. ಯಾವಾಗಿಂದ ದೇವರಿಂದ ದೂರವಾದ್ನೋ ಮನುಷ್ಯನು ದೇವರ ಮೇಲೆ ಆತ್ಕೊಳ್ಳೋದು ಬಿಟ್ಬಿಟ್ಟ. ಸೊ ದೇವರ ಮೇಲೆ ಆತ್ಕೊಳ್ಳೋದು ಬಿಟ್ಟು, ಯಾಕಂದ್ರೆ ದೇವರಿಂದ ಅವನಿಗೆ ದೂರವಾಗಿರುವುದರಿಂದ ಅವರ ಪಾಪ ಸ್ವಭಾವ ಏನ್ ಮಾಡ್ಬಿಟ್ಟಂದ್ರೆ, ನನಗೆ ದೇವರು ಸಹಾಯ ಮಾಡ್ತಾನ, ನಾನು ಯಾರು? ನಾನು ಪಾಪ. ಸೊ ಈ ಅಪರಾಧ ಭಾವ ಏನ್ ಮಾಡ್ಬಿಟ್ಟು ಮನುಷ್ಯನ ಜೀವನದಲ್ಲಿ ದೇವರ ಸಹಾಯಕ್ಕೆ ದೂರವಾಗಿಬಿಟ್ಟು, ದೇವರು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನ ತೊರೆದು ಬಿಡುವುದಿಲ್ಲ, ನಾನು ನಿನ್ನ ಸಂಗಡದಲ್ಲಿ ಇರ್ತೀನಿ ಅಂತ ದೇವರು ಎಷ್ಟು ಹೇಳ್ತಿದ್ರು ಕೂಡ ಮನುಷ್ಯನು ದೇವರು ಒಳ್ಳೆಯವನೇ, ದೇವರಿದ್ದಾನೆ, ಆದ್ರೆ ದೇವರು ನನ್ನ ಪರವಾಗಿದ್ದಾನೆ, ನನಗೆ ಸಹಾಯ ಮಾಡ್ತಾನೆ, ನನಗೆ ಜಯ ಸಿಗುತ್ತದೆ ಅಂತ ನಾವು ನಂಬುವುದಿಲ್ಲ. ಯಾಕೆ ನಾವು ನಂಬುವುದಿಲ್ಲ ಅಂದ್ರೆ, ಕಾಣದೇ ಇರುವಂತದ್ದು ನಂಬುವುದು ಹೇಗೆ? ಕಾಣದೇ ಇರುವಂತದ್ದನ್ನು ನಂಬುವಷ್ಟು ನಂಬದೇ ಹೋಗುವಷ್ಟು ದೂರ ನಾವಾಗಿದ್ದೀವಿ. ಸೊ ಅದಕ್ಕೆ ಈ ದಿನ ಚೆನ್ನಾಗಿ ಕೇಳ್ರಿ. ದೇವರ ವಾಕ್ಯವು ನಮ್ಗೆ ಏನ್ ಕೊಡ್ತದೆ? ಏನ್ ಕೊಡ್ತದೆ ಹೇಳಿ? ಜ್ವರ ಹೇಳ್ಬೇಕು. ದೇವರ ವಾಕ್ಯ ಏನ್ ಕೊಡ್ತದೆ? అందరు చెప్పాలి. దేవుని యొక్క వాక్యం ఏమిస్తుంది? విశ్వాసం ఇస్తుంది. చెప్పండి, దేవుని యొక్క వాక్యం ఏమిస్తుంది? మీరు తెలుగు ఎక్కువనా కన్నడ ఎక్కువ? రెండున్నారా? అయితే రెండు మాట్లాడతాం. ఓకే. విశ్వాసం అన్నది ఏమంట? నమ్మకం. విశ్వాసము వేరే, నమ్మకం వేరే. ఓకే, అది దాని విషయం నేను మాట్లాడాను. ఇప్పుడు వాక్యం సెలవిస్తుంది విశ్వాసము అనేది చాలా ముఖ్యం. సో విశ్వాసం లేకుండా దేవుని మహిమ మనం చూಡೋಣ. ನಂಬಿಕೆ ಇಲ್ಲದೆ ದೇವರ ಮಹಿಮೆ ನೋಡ್ಲಿಕ್ಕೆ ಆಗುದಿಲ್ಲ. ಬಟ್ ಅದ್ರ ನಂಬಿಕೆ ಎಂಬುದು ಹೇಗೆ ಬರ್ತದೆ? ಬೈಬಲ್ ವಾಕ್ಯ ಬಿಡ್ತಿದ್ದೆ. ನಂಬಿಕೆ ಎಂಬುದು ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ನಮ್ಗೆ ಏನಾಗ್ತದೆ? ನಂಬಿಕೆ ಹುಟ್ಟುತ್ತದೆ. ಸೊ ಅದಕ್ಕೆ ನಮಗೆ ನಂಬಿಕೆ ಹುಟ್ಟಿಸುವಂತದ್ದು ದೇವರ ವಾಕ್ಯ. ನಿನ್ನ ಜೀವನದಲ್ಲಿ ಎಂತ ಪರಿಸ್ಥಿತಿಯಲ್ಲಿ ನೀನು ಬಿದ್ದಿರು, ನಿನ್ನ ಜೀವನದಲ್ಲಿ ನೀನು ಏನು ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಆಗಿರು, ದೇವರ ಮೇಲೆ ನಂಬಿಕೆ ನನಗೆ ಇಲ್ಲದ ಸ್ಥಿತಿ ಇರು, ಆದ್ರೆ ನೀನ್ ಮಾಡ್ಬೇಕಾದ್ರೆ ಶ್ರದ್ಧೆಯಿಂದ ದೇವರ ವಾಕ್ಯದ ಕಡೆ ಕಿವಿ ಕೊಡ್ಬೇಕು ಅಷ್ಟೇ. ಏನ್ ಮಾಡ್ಬೇಕು? ಶ್ರದ್ಧೆಯಿಂದ ದೇವರ ವಾಕ್ಯದ ಕಡೆ ಕಿವಿ ಕೊಟ್ರೆ ಅದು ದೇವರ ವಾಕ್ಯ ಹೇಳ್ತದೆ. ಅದು ದೇವರ ವಾಕ್ಯವೇನಾಗಿದೆ? ನಂಬಿಕೆಯ ವಾಕ್ಯ. ಅದೇನು ವಾಕ್ಯ? ಎಲ್ರಿ ಏನ್ ವಾಕ್ಯ? ಜೋರಗಡೆ ಏನ್ ವಾಕ್ಯ? ಆ ನಂಬಿಕೆ ವಾಕ್ಯ ಕೇಳ್ತಾ 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 ನಂಬಿಕೆ ಇಲ್ಲದವನಿಗೆ ಕೂಡ ನಂಬಿಕೆ ಬರ್ಲಿಕ್ಕೆ ಪ್ರಾರಂಭ. ಹಲ್ಲೆಲೂಯಾ. ಸೊ ಆದ್ರಿಂದ ಈ ದೇವರ ವಾಕ್ಯ ಹತ್ರ ನೀವು ಸಮಯ ಕಳೆಯುವಂಥದ್ದು ಬಹಳ ಪ್ರಾಮುಖ್ಯ. ನೀವು ದೇವರ ವಾಕ್ಯ ಓದುವುದು ಪ್ರಾಮುಖ್ಯ, ದೇವರ ವಾಕ್ಯವನ್ನು ಆಲೋಚಿಸುವುದು ಪ್ರಾಮುಖ್ಯ, ಮತ್ತು ಇಂಥ ಕೂಟಗಳಿಗೆ ಬಂದು ದೇವರ ವಾಕ್ಯವನ್ನು ಕೇಳುವುದು ಪ್ರಾಮುಖ್ಯ. ಯಾಕೆ ನಿಮ್ಮ ಪಾಸ್ಟರ್ಗಳು ಮೀಟಿಂಗ್ ಇಡ್ತಾರೆ, ನಾವು ಕೂಡ ನಮ್ಮನ್ನ ಸಭೆಗಳಲ್ಲಿ ಕೂಟಗಳಿರ್ತೇವೆ ಅಂದ್ರೆ ಜನರು ದೇವರ ವಾಕ್ಯವನ್ನು ಕೇಳಬೇಕು. ಆದ್ರೆ ಕೇಳುವಂತ ದೇವರ ವಾಕ್ಯಕ್ಕೆ ಲೇಟ್ ಬಂದಷ್ಟು ನೀವು ಯಾರಿಗೂ ಬರೋದಿಲ್ಲ. ಇವಾಗ ಡಾಕ್ಟರ್ ನಿಮ್ಗೆ 9:00 ಬರ್ಲಿಕ್ಕೆ ಅಂತಾರೆ. ಯಾರಾದ್ರೂ 10:00 ಹೋಗ್ತೀರಾ? 10:00 ಹೋದ್ರೆ ಏನ್ ಹೇಳ್ತಾರೆ? ಮತ್ತೆ ನಾಳೆ ಬಾ ಅಂತ. ನಾಳೆ ಬಾ ಅಂತ ಹೇಳಿದ್ರೆ ನಮ್ಗೆ ರೋಗ ಹೆಚ್ಚಾಗ್ತದೆ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ? 9:00 ಗಂಟೆ ಎಷ್ಟು ಗಂಟೆ ಕೂತ್ಕೊಂಡಿರ್ತೀವಿ? 9 ಗಂಟೆಗೆ ಕೂತ್ಕೊಂಡು. ಆದ್ರೆ ಚರ್ಚಿಗೆ ಮಾತ್ರ ಯಾವಾಗ ಬರ್ತೇವೆ? ಹಾಡುಗಳಾದ್ಮೇಲೆ ಹೋಗೋಣ, ಸಂದೇಶ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗೋಣ. ಬಹಳ ಬಹಳ ತಾಶ್ಚರ್ಯ, ಬಹಳ ಒಂದು ಇದ್ರ ವಿಷಯದ ಅಲಕ್ಷ್ಯ ಭಾವ. ಓಕೆ, ಯಾಕೆ ಅಲಕ್ಷ್ಯ ಭಾವ ಅಂದ್ರೆ ಏನ್ ಸಿಗುತ್ತೆ ಚರ್ಚೆಗೆ ಹೋದ್ರೆ? ಆ ಭಾಷೆ ಹೇಳ್ತಾರೆ, ವಾಕ್ಯ ಹೇಳ್ತಾರೆ, ಆ ವಾಕ್ಯ ಮತ್ಕೊಂಡು ಆಮೇಲೆ ಅಂತ ಬಂದ್ಬಿಡ್ತಾರೆ. ಆದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ನಾವು ವಾಕ್ಯ ಕೇಳೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್. ಬೈಬಲ್ ವಾಕ್ಯ, ನೀವು ದೇವರ ವಾಕ್ಯವನ್ನು ಹೆಂಗ್ ಕೇಳ್ಬೇಕು? ಅದಕ್ಕೆ ಸೈತಾನಿಗೆ ಏನಂದ್ರೆ ನೀನ್ ಏನೇ ಶ್ರದ್ಧೆಯಿಂದ ಕೇಳು, ನೋ ಪ್ರಾಬ್ಲಮ್, ಆದ್ರೆ ವಾಕ್ಯ ಮಾತ್ರ
ಶ್ರದ್ಧೆಯಿಂದ. ಯಾಕೆ ವಾಕ್ಯ ಶ್ರದ್ಧೆಯಿಂದ ಕೇಳುತ್ತಿದ್ರೆ ನೀನು ವಾಕ್ಯ ಅರ್ಥ ಆಗೋದಿಲ್ಲ. ವಾಕ್ಯ ಅರ್ಥವಾಗದಿರುವಾಗ ನಮಗೆ ಸತ್ಯ ಎಲ್ಲಿ ನೋಡಿ ನೋಡಿ. ಈಗ ಅವ್ರು ಬಂದು ಕೂತ್ಕೊಳ್ಳುವಾಗ ಅವರನ್ನು ನೋಡುವ ಅವಶ್ಯ ಏನಾದ್ರು ಅಂತ ಬಟ್ ನೋಡಿ ತಮಾಷೆ ಆಗಿರ್ತಾರೆ. ಯಾರಾದ್ರೂ ಬಂದು ಕೂತ್ಕೊಳ್ತಾರೆ, ಅವ್ರು ಬಂದು ಅವ್ರು ಕೂತ್ಕೊಂಡು ವಾಕ್ಯ ಕೇಳ್ಬೇಕಲ್ಲ. ಅವ್ರು ಬಂದು ಕೂತ್ಕೊಳ್ಳುವಾಗ ನಿಮಗೆ ವಾಕ್ಯ ಗೊತ್ತಾಗ್ತದ ಇಲ್ಲ. ಸೊ ಅದಕ್ಕೆ ನನಗೆ ಇದೊಂದು, ನಾನು ಇದು ದೇವರಾತ್ಮನ ಪ್ರಕಟ ಮಾಡೋದಲ್ಲ, ನನ್ನ ಪಾಸ್ಟರ್, ಅದಕ್ಕೆ ನನಗೆ ಗೊತ್ತಾಗ್ತದಲ್ಲ. ನೀವೆಲ್ಲ ಕೂತ್ಕೊಂಡಿದ್ದೀರಲ್ಲ, ನೀವು ನಗಾಡ್ತಿರುವಾಗಲೂ ನಿಮ್ಗೆ ವಾಕ್ಯ ಅರ್ಥ ಆಗ್ತಿಲ್ಲ ಅಂತ ಗೊತ್ತು, ಕೆಲವರು ನಿಜವಾಗ್ಲೂ ಅರ್ಥವಾಗಿದ್ದು ಗೊತ್ತು. ಆದ್ರೆ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಬೇಡಿ, ಮೋಸ ಯಾವ್ದೋ ಕೂತ್ಕೊಂಡಿದ್ದೆ. ನಾನು ಹೇಳ್ತೀನಿ, ನೀವು ಯಾವುದೋ ಒಂದು ಸ್ಥಳದಲ್ಲಿ ಕೂತ್ಕೊಂಡಿದ್ದಲ್ಲ, ಈ ವಾಕ್ಯ ನಿಜವಾಗಲೂ ನಿಮ್ಮ ಜೀವಿತವನ್ನು ಅದನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ಅನ್ಕೊಳ್ರಿ, ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕೆ ಹೆದರುವಾಗ, ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷ ಅಂದ್ರೆ ಅಷ್ಟು ಸಂತೋಷ. ಯಾವ ಲೋಕದಲ್ಲಿ ಬರುವ ಯಾವ ಶ್ರಮೆಗಳಾಗಿರ್ಲಿ, ಹೋರಾಟಗಳಾಗಿರ್ಲಿ, ನೀವು ಧೈರ್ಯದಿಂದ ಹೆಂಗ್ ಹೋಗ್ತೀರಂದ್ರೆ ಅದ್ಭುತವಾಗಿ ನೀವು ಅಷ್ಟು ಅದ್ಭುತವಾದ ಕಾರ್ಯ ಯಾವುದು ಮಾಡುವುದು ದೇವರ ವಾಕ್ಯ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಇಬ್ಬರು ಕಥೆ ಹೇಳ್ತಾರೆ. ಬುದ್ಧಿದ್ದವನು, ಒಬ್ಬನಿಗೆ ಬುದ್ಧಿ ಇದೆ, ಇನ್ನೊಬ್ಬರಿಗೆ ಏನಿಲ್ಲ. ನೀವ್ ಹೇಳಿ, ಬುದ್ಧಿ ಇದ್ದವನಿಗೆ ಬುದ್ಧಿ ಇಲ್ಲದವನಿಗೆ ವ್ಯತ್ಯಾಸ ಏನು? ಇಬ್ಬರಿಗೆ ಕೂತ್ಕೊಂಡಿರ್ತಾರೆ, ಇಬ್ಬರು ಕೂಡ ಏನಾಗಿರ್ತಾರೆ, ಹೀಗೆ ಕೂತ್ಕೊಂಡಿರ್ತಾರೆ. ಪ್ರೈಸ್ ಮಾಡಿದ್ರೆ ಪ್ರೈಸ್ ಲಾಡ ಹೇಳ್ತಾ ಇರ್ತಾರೆ, ಆಮೇನ್ ಅಂದ್ರೆ ಆಮೇನ್ ಹೇಳ್ತಾರೆ, ಅರ್ಥ ಆಗ್ತದೆ ಅಂತ ಹೋಗ್ತಾರೆ. ಆದ್ರೆ ಇದರಲ್ಲಿ ಎರಡು ಗುಂಪು ಉಂಟಂತೆ. ಒಬ್ಬನು ಬುದ್ಧಿ ಇದ್ದವನು, ಬುದ್ಧಿ ಇದ್ದವನು ಏನ್ ಮಾಡ್ತಾನಂತೆ, ಬುದ್ಧಿ ಇಲ್ಲದವನು ಏನ್ ಮಾಡ್ತಾನೆ, ಫಸ್ಟ್ ವಾಕ್ಯ ಬಾಬಾ ಏನ್ ವಾಕ್ಯ, ಸೂಪರ್ ವಾಕ್ಯ, ಏನ್ ಹೇಳಿದ್ರೆ ಅಬ್ಬಬ್ಬಬ್ಬ ಏನ್ ಹೇಳ್ತಿಗಳು, ಅರ್ಥ ಆಗೋದೇನು ಕೂಡ ಇಲ್ಲ. ಯಾಕಂದ್ರೆ ಅವನು ಮನಸ್ಸಿಟ್ಟು ಕೇಳುವುದಿಲ್ಲ, ವಾಕ್ಯವನ್ನು ಕೇಳ್ತಾನೆ ಅಷ್ಟೇ. ಅವನು ಕೇಳಿದಂತವನು ಅವನು ಬುದ್ಧಿವಂತನು ಕೇಳ್ತಾನೆ, ಬುದ್ಧಿ ಇಲ್ಲದವನು ಕೇಳ್ತಾನೆ. ಆದ್ರೆ ಯಾಕೆ ಅವನು ಬುದ್ಧಿವಂತನಾಗಿರ್ತಾನಂದ್ರೆ, ಬುದ್ಧಿ ಇದ್ದವನು ಹೇಗೆ ಕೇಳಿರ್ತಾನೋ ಹಾಗೆ ಅದನ್ನು ನಂಬುತ್ತಾನೆ. ಅದು ದೇವರ ವಾಕ್ಯ, ಇದರ ಮೂಲಕ ಅದ್ಭುತವಾಗ್ತದೆ ಎಂಬುದಾಗಿ ನಂಬುತ್ತಾನೆ. ಆದ್ರೆ ಬುದ್ಧಿ ಇದ್ದವನೇ ಮಾಡ್ತಾನೆ, ಅಬ್ಬಬ್ಬ ಏನ್ ಚೆನ್ನಾಗಿತ್ತು ವಾಕ್ಯ ಅಂತಾನೆ. ಬಟ್ ಅವನು ಕೈಕೊಂಡು ನಡೆಯುವ ಹಾಗೆ ಅವನು ಕೈಕೊಂಡು ನಡೆಯುವುದಿಲ್ಲ. ಯಾಕಂದ್ರೆ ಅವನಿಗೆ ಅರ್ಥವಾಗಿರುವುದಿಲ್ಲ. ಅರ್ಥವಾಗಿದ್ದವನು ಬಿಡ್ತಾನ, ಬಿಡುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ. ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ ನೋಡಿ, 1ನೇ ಥೆಸಲೋನಿಕದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಓದಿ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನೋಡಿ, ಎಲ್ಲರೂ ಕೇಳ್ಬೇಕಮ್ಮ, ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಎಲ್ಲ ತೆಗೆದಿದ್ದೀರಾ? ಅಯ್ಯ ಪೇಜ್ ನಂಬರ್ ಹೇಳಮ್ಮ. 257ನೇ ಪೇಜಿ, 2ನೇ ಅಧ್ಯಾಯ 13ನೇ ವಚನ. ಎಲ್ಲ ತೆಗೆದು ನೋಡಿ, ಬೈಬಲ್ ವಾಕ್ಯ ಓದ್ರಿ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಏನಂತ ಎಣಿಸದೆ, ಜ್ವರಗಳಿಗೆ ಏನಂತ ಎಣಿಸಲಿಲ್ಲ, ಮನುಷ್ಯರ ವಾಕ್ಯವನ್ನು ಎಣಿಸದೆ ದೇವರ ವಾಕ್ಯವೆಂದೇ ತಿಳಿದು ನೋಡಿ, ದೇವರ ವಾಕ್ಯವೆಂದೇ ತಿಳಿದು ಅಂಗೀಕಾರ ಮಾಡಿ. ಯಾಕೆ ಅದು ಅಂಗೀಕಾರ ಮಾಡಿದ್ದೀರಿ ನೀವು? ಅದನ್ನೇನಂತ ತಿಳ್ಕೊಂಡಿದ್ದೀರಿ? ನೋಡಿ ದೇವರ ವಾಕ್ಯವೆಂದೇ ಅಲ್ಲೋ ಏನಂತ ತಿಳ್ಕೊಂಡಿದ್ದೀರಿ? ಇಲ್ಲಿ ಬಂದು ನಾವು ಹೇಳುವಂತ ಅದ್ಭುತವಾದ ಮಾತುಗಳನ್ನ, ರಸವಂತವಾದ ಮಾತುಗಳಲ್ಲ. ಇಲ್ಲಿ ಕೇಳ್ತಾ ಇರುವಾಗ ನೀವು ಏನ್ ಯೋಚನೆ ಮಾಡ್ಬೇಕು? ಯಾರ ಮಾತು? ಇದು ದೇವರ ವಾಕ್ಯವೆಂದೇ ನೋಡಿ ತಿಳಿದು. ಇದು ಬಹಳ ಇಂಪಾರ್ಟೆಂಟ್. ವಿಶ್ವಾಸಿಗಳಾಗಿರುವಂತ ನಾವು ಇಲ್ಲಿ ಕೂತ್ಕೊಂಡಿರುವಾಗ ಇದು ಯಾವುದು ಮನುಷ್ಯನ ಮಾತಂತ ಇಲ್ಲಿ ಕೂತ್ಕೊಳ್ಬೇಡ್ರಿ. ಅದಕ್ಕೆ ಆ ಬುದ್ಧಿವಂತನ ವಿಷಯವೇನಂದ್ರೆ, ಇದು ಮನುಷ್ಯನ ಮಾತುಗಳಲ್ಲ, ಇದು ನನ್ನ ಜೀವಿತವನ್ನು ಬದಲಾಯಿಸುವಂತ ಅದ್ಭುತವಾದ ದೇವರ ಮಾತು. ಈ ದೇವರ ಮಾತು ಎಂಥದ್ದು? ಆತನ ಬಾಯಿಂದ ಹೊರಟ ಮಾತು ಅದು ಇಷ್ಟಾರ್ಥವನ್ನು ನೆರವೇರಿಸದೆ ವ್ಯರ್ಥವಾಗಿ ಹಿಂದಿರುಗುವುದೇ ಇಲ್ಲ. ಅವಸರದಲ್ಲಿ ಹೇಳಿದ್ರು, ದೇವರ ಮಾತು ಹಿಂದಿರುಗುವುದೇ ಇಲ್ಲ. ಅದಕ್ಕೆ ಇವರು ಹೆಂಗೆ ಆ ವಾಕ್ಯಗಳನ್ನು ಅಂಗೀಕಾರ ಮಾಡಿದ್ದಾರೆ ಅಂದ್ರೆ, ನಮ್ಮಿಂದ ಕೇಳಿದ ಮಾತುಗಳನ್ನು ಇದು ದೇವರ ವಾಕ್ಯವೇ. ಹೇಳ್ರಿ, ಯಾರ ವಾಕ್ಯ? ದೇವರ ವಾಕ್ಯವೇ. ಅದಕ್ಕೆ ಹಾಗೆ ಕೇಳಿ ಇಲ್ಲಿ ನಾವು ನಿಂತ್ಕೊಂಡಿರುವಾಗ ಇದು ದೇವರ ವಾಕ್ಯ.
ಇದು ನನ್ನ ಜೀವಿತವನ್ನು ಏನ್ ಮಾಡ್ತದೆ, ಬದಲಾಯಿಸ್ತದೆ. ಇದರಲ್ಲಿ ಸತ್ಯವು ಬಿಡುಗಡೆ ಆಗ್ತದೆ ಅಂತ ಕೇಳುವಾಗ ನಂಬಿಕೆ ಬರ್ತದೆ. ಸೊ ಈ ನಂಬಿಕೆ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಬುದ್ಧಿಹೀನನಾಗಿ ನಡ್ಕೊಳ್ಳೋದಿಲ್ಲ. ಇದು ಸತ್ಯವಾಗಿರುವಾಗ ಇದನ್ನು ನಾವು ಹೇಗೆ ಬಿಡೋದು? ಬರೀ ಕೇಳಿಬಿಟ್ಟು ಬಿಟ್ಬಿಡೋಣ? ಬಿಡಕ್ಕಾಗಲ್ಲ. ಬಿಡಬೇಕು ಅಂದ್ರೂ ಆಗುದಿಲ್ಲ, ಯಾಕಂದ್ರೆ ನೀನು ಹಂಗೆ ಕೇಳಿದ್ದೀನಿ. ಕೇಳೋದು ತಪ್ಪುವಾಗ ಅದು ಎಷ್ಟು ಒಳ್ಳೆ ವಾಕ್ಯ ಕೇಳಿದ್ರು, ಎಷ್ಟು ದೊಡ್ಡ ಸೇವಕರು ಬಂದು ಹೇಳಿದ್ರು ಪ್ರಯೋಜನ ಇರೋದು. ಅದಕ್ಕೆ ಬುದ್ಧಿವಂತನಿಗೆ ಬುದ್ಧಿಹೀನನಿಗೆ ಒಂದು ವ್ಯತ್ಯಾಸವೇನೆಂದ್ರೆ, ಬುದ್ಧಿವಂತನು ಅಮೂಲ್ಯವಾದ ಸಂಗತಿಗಳನ್ನು ಅಲಕ್ಷ್ಯ ಮಾಡುವುದಿಲ್ಲ. ಯಾಕಂದ್ರೆ ಅವನ ಜೀವಿತಕ್ಕೆ ಜಯ ಬೇಕು. ಅದಕ್ಕೆ ಬೈಬಲ್ ವಾಕ್ಯ ಬುದ್ಧಿವಂತನಂತೆ ತನ್ನ ಬಲವನ್ನು ಹೆಚ್ಚಿಸಿಕೊಳ್ತಾನೆ. ಏನ್ ಮಾಡ್ತಾನೆ? ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಆ ನಂಬಿಕೆ ಹೆಚ್ಚಾಗಲಿಕ್ಕೆ ಬೇರೆ ಯಾವ ಮಾರ್ಗವಿಲ್ಲ. ಅದು ಯಾವ ಮಾರ್ಗ? ದೇವರ ವಾಕ್ಯವನ್ನು ಕೇಳುವಂತದ್ದೇ. ಯಾಕಂದ್ರೆ ಈ ಲೋಕದಲ್ಲಿ ನೀನು ಯಾವ ಮಾತುಗಳನ್ನೇ ಕೇಳು, ನಿಂಗೆ ಭಯ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ಲೋಕದ ಪರಿಸ್ಥಿತಿ ಅದು ಇದೆಲ್ಲ ಹೇಳುವಾಗ ಅಯ್ಯೋ ನಾನೇನಾಗ್ತೀನೋ ಅಂತ. ಆದ್ರೆ ದೇವರಿಗೆ ಸ್ತೋತ್ರ, ದೇವರ ವಾಕ್ಯ ನೀನ್ ಕೇಳ್ತಾ ಇದೀಯ. ಎಷ್ಟು ಪರಿಸ್ಥಿತಿ ಬಂದ್ರು ನನ್ನಲ್ಲಿರುವವನು ಲೋಕದಲ್ಲಿರುವವನಿಗಿಂತ ಏನಾಗಿದ್ದಾನೆ? ಅದಕ್ಕೆ ಅವ್ರನ್ನ ಜಯಿಸ್ಬಿಟ್ಟೆ. ಲೋಕದಲ್ಲಿರುವಂತ ಯಾವುದು ನನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ನಿಮ್ಮ ನಂಬಿಕೆಯ ಲೋಕವನ್ನು ಜಯಿಸಿದ ವಿಷಯ. ಹಲ್ಲೆಲೂಯಾ. ಸೊ ಈ ಅದ್ಭುತವಾದ ನಂಬಿಕೆಗೆ ಕಾರಣವೇನೆಂದ್ರೆ ದೇವರ ವಾಕ್ಯ. ಸೊ ಅದಕ್ಕೆ ಬುದ್ಧಿವಂತನು ದೇವರ ವಾಕ್ಯವನ್ನು ಕೇಳ್ತಾನೆ, ಆದ್ರೆ ಬುದ್ಧಿಹೀನನು ಕೇಳ್ತಾನೆ. ಬುದ್ಧಿವಂತನು ಕೇಳುವಾಗ ಇದು ನಿಜವಾಗಿಯೂ ದೇವರ. ನೋಡಿ ಬ್ರದರ್, ದಯವಿಟ್ಟು ಇನ್ನೊಂದು ಸತ್ತು ಹೋದ್ರಿ ಏನಂತೆ? ಅಲ್ಲ ಬ್ರದರ್, ಫಸ್ಟ್ ಇಂದು ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನೋಡಿ. ಎಲ್ಲಿಂದ ಕೇಳಿದಾಗ? ನಾವು ದೇವರ ವಾಕ್ಯವನ್ನು ಹೇಳುವಾಗ ನೀವು ಹೇಗೆ ಕೇಳಬೇಕು? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲ್ ಹೋಗಿ ಕಟ್ಟೆ ಹಾಕೋಣ ಸ್ವಲ್ಪ. ಪ್ರೈಸ್ ದಿ ಲಾರ್ಡ್. ಆದ್ರೂ ಕೂಡ ಪುಸ್ತಕ. ಹಲ್ಲೆಲೂಯಾ. ನೀವು ನಮ್ಮಿಂದ ದೇವರ ವಾಕ್ಯ, ಯಾರ ವಾಕ್ಯ ಇದು? ಎಲ್ಲಿ ನಮ್ಮಿಂದ ದೇವರ ವಾಕ್ಯವನ್ನು ಕೇಳಿದಾಗ ಇದು ಯಾವ ವಾಕ್ಯವೆಂದು? ದೇವರ ವಾಕ್ಯವೇ. ದೇವರು ಬದಲಾಗುವನ? ನೀವು ಆಲೋಚನೆ ಮಾಡಿ. ದೇವರ ವಾಕ್ಯವೆಂತದ್ದು? ಬೈಬಲ್ ವಾಕ್ಯವೆಂತದ್ದೇ. ಭೂಮಿ ಆಕಾಶಗಳು ಅಳೆದು ಹೋದರು ಅಷ್ಟು ಗ್ಯಾರಂಟಿಯಾಗಿ ದೇವರು ಹೇಳ್ತಾನೆ. ಬಟ್ ಅದೆಷ್ಟು ನಂಬ್ತೇವೆ? ಯಾವುದು ಬದಲಾದ್ರು ಈ ವಾಕ್ಯ ಬದಲಾಗುವುದಿಲ್ಲಲ್ಲ. ಅದಕ್ಕೆ ಈ ವಾಕ್ಯವನ್ನು ಯಾಕೆ ನಾವು ಬದುಕೋದಿಲ್ಲ? ನಾವು ಕೇಳುವಾಗಲೇ ಅರ್ಧಂಬರ್ಧ. ಇದು ದೇವರದಯ್ಯ. ಭೂಮಿ ಆಕಾಶಗಳು ಉಂಟು ಮಾಡಿದ್ದಾನೆ, ಸಮಸ್ತವು ಆತನ ಮೂಲಕ ಬಂತು, ಆತನಿಲ್ಲದೆ ಏನು ಇಲ್ಲ. ಆತನ ಮಾತನ್ನು ನಾವು ಏನ್ ಕೇಳ್ಬೇಕು? ಶ್ರದ್ಧೆಯಿಂದ ಕೇಳ್ಬೇಕು. ಅದಕ್ಕೆ ಇಲ್ಲಿ ಭಕ್ತನು ಬಹಳ ಚೆನ್ನಾಗಿ ಬರೀತಾನೆ. ನೀವು ನಮ್ಮಿಂದ ದೇವರ ವಾಕ್ಯವನ್ನು ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆನಿಸದೆ ದೇವರ ವಾಕ್ಯವೆಂದೇ ತಿಳಿದು ನೋಡಿ. ನಿಜವಾಗಿಯೂ ದೇವರ ವಾಕ್ಯ ಮಾತಿಲ್ಲ ಅಲ್ಲಿ ಉಂಟ. ಅದು ಅದು ನಿಜವಾಗಿಯೂ ದೇವರ ವಾಕ್ಯವೇ ನೋಡಿ. ಅದು ನಿಜವಾಗಿಯೂ ಯಾವ ವಾಕ್ಯ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಗ್ರೂಪ್ಗಳಿಗೆಲ್ಲ. ಇದು ಯಾವ ವಾಕ್ಯ? ನಿಜವಾಗಿಯೂ ದೇವರಾಗಿರುವಂತಾತನು, ಭೂಮಿ ಆಕಾಶಗಳಿಗೆ ಸೃಷ್ಟಿಕರ್ತನಾಗಿರುವಂತಾತನು, ನಮ್ಮನ್ನೆಲ್ಲರನ್ನು ಉಂಟು ಮಾಡಿರುವಂತಾತನು, ನಮ್ಮನ್ನೆಲ್ಲರನ್ನು ಪ್ರೀತಿಸಿರುವಂತಾತನಾತನು. ಸೊ ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ಈ ಲೋಕದಲ್ಲಿ ಯಾವ ಮಾತುಗಳು ನಿಮಗೆ ನಂಬಿಕೆ ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ನಿಜವಾಗಿಯೂ ದೇವರ ವಾಕ್ಯ. ಏನಂತೆ? ಓದ್ರಿ ಮಾಸ್ಟರ್. ನಿಜವಾಗಿಯೂ ಅದು ನಂಬುವರಾದ ನಮ್ಮೊಳಗೆ ನಂಬಿದ್ರೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡುವುದಿಲ್ಲ. ನಂಬಿದ್ರೆ ಹೇಗೆ ಮಾಡ್ತದೆ? ಹಂಗಾದ್ರೆ ಪ್ರೀತಿ, ಈ ವಾಕ್ಯವನ್ನು ನಂಬಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರಂತೆ ಪ್ರತಿಯೊಬ್ಬರ ಜೀವನದಲ್ಲಿ ಬಲವಾದ ಕಾರ್ಯಗಳು ನಡೀತಾ ಇರ್ತಾರೆ. ಯಾರು ಕೂಡ ಬಲಹೀನವಾಗಿರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತಕ್ಕೆ ಎಷ್ಟು ವಿರೋಧಗಳೇ ಬರ್ಲಿ, ನಾವು ಬಲವಾಗಿ ಬೆಳೀತಾ ನಿಲ್ತೇವೆ. ನಮ್ಮನ್ನು ಯಾರು ಕುಗ್ಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಇವಾಗ ಪಾಸ್ಟಮ್ಮ ವಾಕ್ಯ ಕೇಳಿದ್ವಿ, ಪಾಸ್ಟಮ್ಮ ಸಾಕ್ಷಿ ಕೊಟ್ರಲ್ಲ, 80 ಜನ ಬರ್ತಿದ್ರು. ಇವಾಗ ಎಲ್ಲರೂ ಹೋಗ್ಬಿಟ್ರು, ಬಹಳ ಕಡಿಮೆ ಜನ. ಇಂಥ ಸ್ಟೋರಿನೇ ಇರೋದಿಲ್ಲ. ಯಾಕೆ ಗೊತ್ತಾ?
ಯಾರು ಜನ ಬಂದಿದ್ದಕ್ಕಾಗಿ ಹೋಗಿದ್ದಕ್ಕಾಗಿ ವ್ಯತ್ಯಾಸ ನಾವು ನೋಡುವುದಿಲ್ಲ. ನಾವೇನ್ ನೋಡ್ತಾ ಇರ್ತೀವಿ? ದೇವರ ವಾಕ್ಯವನ್ನೇ ನೋಡ್ತಾ ಇರುವುದರಿಂದ ದೇವರ ವಾಕ್ಯ ಏನು ಹೇಳ್ತದೋ ಅದೇ ನಮಗೆ ಆಗ್ತದೆ. ಎಷ್ಟು ಜನ ನಂಬ್ತೀರಿ ಬೈಬಲ್ ಅಲ್ಲಿ ಸತ್ಯವೇ? ಬೈಬಲ್ ವಾಕ್ಯ, ದೇವರ ವಾಕ್ಯ ನಂಬ್ತೀರಾ? ಬೈಬಲ್ ವಾಕ್ಯ ಏನ್ ಹೇಳಿ ಬರೆಯಲ್ಪಟ್ಟಿದೆ ಸತ್ಯ ಅಂತ ನಂಬ್ತೀರಾ? ದೇವರ ವಾಕ್ಯ ಏನ್ ಹೇಳ್ತದೋ ಇದೇ ನನಗೆ ಆಗ್ತದ ನಂಬ್ತೀರಾ? ದೇವರ ವಾಕ್ಯ ಏನ್ ಹೇಳ್ತದೋ ಅದು ಬಿಟ್ಟು ಬೇರೆ ಏನೂ ಆಗುದಿಲ್ಲ ಅಂತ ನಂಬ್ತೀರಾ? ಭಾಗ್ಯವಂತ ಹೊಸ ತಲೆಯಲ್ಲಿ ಏನು ವಿರೋಧವಾಗಿ ಬಂದರು, ಯಾವ ಪರಿಸ್ಥಿತಿಗಳು ವಿರೋಧವಾಗಿ ಬಂದರು, ಆ ದೇವರ ವಾಕ್ಯವನ್ನು ಹಿಡಿದುಕೊಂಡಿದ್ದೀರಲ್ಲ, ಆ ದೇವರ ವಾಕ್ಯ ಏನ್ ಮಾಡ್ತದೆ, ನಮ್ಮನ್ನ ಎಲ್ಲಾ ಪರಿಸ್ಥಿತಿಗಳಿಗೆ ಮೀರಿ ಜೀವಿಸುವಂತೆ ಮಾಡ್ತದೆ. ಹಲ್ಲೆಲೂಯಾ. ಸೊ ಅದಕ್ಕೆ ಈ ದಿನ ದೇವರ ವಾಕ್ಯದೊಡನೆ ದೇವರ ಸೇವಕರು ಸಿದ್ಧವಾಗಿದ್ದಾರೆ. ಎಷ್ಟು ರೆಡಿ ಇದ್ದೀವಿ? ಹಲ್ಲೆಲೂಯಾ. ನಿಜವಾಗ್ಲೂ ನಾನು ಹೇಳ್ತೀನಿ, ಚೆನ್ನಾಗಿ ದೇವರ ವಾಕ್ಯವನ್ನು ಕೇಳಿ ಅದು ನಂಬುವವರಲ್ಲಿ ಏನ್ ಮಾಡ್ತದೆ? ಫಲವಾಗಿ ಕಾರ್ಯ ಏನ್ ಮಾಡ್ತದೆ? ಫಲವಾಗಿ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಈ ನನ್ನ ಮಾತುಗಳನ್ನು ಕೇಳಿ ಅದರ ಪ್ರಕಾರ ಮಾಡುವನು ಹೇಗಿರ್ತಾನೆ? ಬಂಡೆ ಮೇಲೆ ಅವನ್ ಏನಾಗೋದಿಲ್ಲ, ಅವನು ಅಲುಗಾಡುವುದೇ ಇಲ್ಲ. ಬಿರುಗಾಳಿಗಳು ಬರ್ತವೆ, ತುಫಾನುಗಳು ಬರ್ತವೆ, ಬಂದು ಒಡೆದು ಬಿದ್ದು ಅವು ನಿಂತೋಗ್ಬೇಕೇ ಆಗ್ಲಿ, ನಾವೇನಾಗೋದು. ಹಲ್ಲೆಲೂಯಾ. ಬೈಬಲ್ ವಾಕ್ಯ ಹೇಳ್ತದೆ, ಈ ಕೀರ್ತನೆ ಗ್ರಂಥಗಳಲ್ಲಿ 1ನೇ ಅಧ್ಯಾಯ 2ನೇ ವಚನ ನಾವು ನೋಡ್ತೀವಿ. ಯೆಹೋವ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಕಷ್ಟ ಪಡುವವನಲ್ಲ. ಹೇಗೆ ಓದ್ಬೇಕಂತೆ? ನೋಡೋಣ, ಮತ್ತೆ ಅದ್ರ ಕಥೆ ಬೇರೆ ಆಗ್ತದ. ಯೆಹೋವನ ಧರ್ಮಶಾಸ್ತ್ರವನ್ನು ಆನಂದ ಪೂರ್ವಕವಾಗಿ ಓದಿರಿ. ಯೆಹೋವ ధర్మశాస్త్రములో అంటే దేవుని యొక్క వాక్యమును ఆనందించుచు దివారాత్రము దానిని ధ్యానించువాడు ధన్యుడు. ನೋಡಿ, ఎవడైతే ధ్యానిస్తా ఉన్నారో, ప్రియ వాక్యం ధ్యానిస్తా ఉన్నారో అనేక కార్యాలు అవుతాయి. వాక్యం ధ్యానిస్తా ఉంటారో వాడు ఎట్లయితారంట? నీతి కాలువన వేరున నాటబడిన వాడై ఆకు వాడక ఒక కాలం వస్తుంది, ఆ కాలంలో ఫలమిచ్చే వాడిగా ఉంటాడు. హల్లెలూయా. మనకేం కావాలా? ఫలం అనేది తక్షణమే కావాలి. ఇంకో చెప్తాను, ఫలం అనేది ఏది కూడా మన ప్రయత్నంతో రాదు. ఎంతమంది నమ్ముతారు? ఫలం అనేది ఇప్పుడు చెట్టు నాటేయండి. చెట్టు నాటిన తర్వాత ఆ చిన్న చెట్టుని ఏం చేస్తే ఫలం ఇస్తుంది? మొక్కగా ఉన్నప్పుడు ఏం ప్రయత్నం చేస్తే అవుతుంది? కాదు. దానికి మనం ఏం చేస్తుండాలా? నీళ్లు పోస్తుండాలంతే. నీళ్లు పోస్తుండాలి. అవి నీళ్లు పోస్తానన్నయ్యా, ಫಲನೇ ರಾದು. ನೀರು ಆಗ್ತಾ ಇದ್ದೀನಿ, ಫಲನೇ ಬರ್ತಾ ಇಲ್ಲ ಅಂತ ಅಂಬ ಯೋಚನೆ ಇರೋದಿಲ್ಲ. ಬಟ್ ಅದ್ರ ನಮ್ಮ ವಿಷಯದಲ್ಲಿ ಬರುವಷ್ಟಿಗೆ ಏನಾಗ್ಬೇಕು? ನಮ್ಮ ವಿಷಯದಲ್ಲಿ ಬರೋಷ್ಟಿಗೆ ನಾವು ಚಿಕ್ಕ ಸಸಿ ಆಗಿರುವಾಗ ಫಲ ಬರಬೇಕು. ಆದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರೋ ತಕ್ಕ ಕಾಲದಲ್ಲಿ ಏನಾಗ್ತದೆ? ಒಂದ್ಸಲ ಅಲ್ಲಿ ಹೇಳ್ತೀವಿ. ಹಾಗೆ ಪ್ರತಿ ವಿಶ್ವಾಸಿ ಜೀವನದಲ್ಲಿ ವಾಕ್ಯವನ್ನು ಕೇಳ್ತಾ, ವಾಕ್ಯದಲ್ಲಿ ಬೆಳೀತಾ 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 ಇರುವಾಗ ಫಲ ಕೊಡುವ ಪ್ರಯತ್ನ ನಮ್ಮದಲ್ಲ. ಯಾವ್ದಾದ್ರು ಗಿಡ ಫಲ ಅಂತ ಬರ್ತದ? ಏನು ನಮಗೆ ತಮಾಷೆ ಏನಂದ್ರೆ, ನಮಗೆ ಫಲ ಕೊಡ್ಲಿಕ್ಕೆ ಎಷ್ಟು ಪ್ರಯಾಸ. 21 ದಿವಸ ಫಾಸ್ಟಿಂಗ್ ತೆಗೆದು 40 ಆಂಧ್ರದಲ್ಲಿ ಎಷ್ಟಪ್ಪ 52 ದಿನ ಕೂಡ ಫಾಸ್ಟಿಂಗ್ ಮಾಡ್ತದೆ. ಇವೆಲ್ಲ ಮಾಡಿದ್ರೆ ಬಂದ್ಬಿಡ್ತದ? ಇವೆಲ್ಲ ಅಂದ್ರೆ ಮಾಡೋ ತಪ್ಪು ಅಂತ ನಾನು ಹೇಳುದಿಲ್ಲ. ನಾವು ಬೆಳೆಯದೆ ವಾಕ್ಯದ ಜ್ಞಾನದಲ್ಲಿ ಬೆಳೆದಾಗ ಏನಾಗ್ತದಂತೆ? ತಕ್ಕ ಕಾಲದಲ್ಲಿ ತಕ್ಕ ಕಾಲ ಅದಕ್ಕೆ ಬೈಬಲ್ ವಾಕ್ಯ ಬೆಳೆದಿದೆ. ಏನಂತ ಹೇಳ್ತೇನೆ? ದೇವರ ತ್ರಾಣವುಳ್ಳ ಹಸ್ತದ ಕಡೆ ನೀವನ್ನೇನ್ ಮಾಡ್ರಿ? ತಗ್ಗಿಸಿಕೊಳ್ಳಿ. ಅಯ್ಯೋ, ನಾನು ಇಷ್ಟು ದಿನ ಪ್ರಾರ್ಥನೆ ಮಾಡಿದೆ, ಯಾಕೆ ಆಯ್ತು, ಸೇವೆ ಬೆಳೆಯಲಿಲ್ಲ, ನಮ್ಗೆ ಆತ್ಮ ಬರ್ಲಿಲ್ಲ, ಕೊಡ್ಬಿಟ್ಟು ಬೇಡ. ಹಲೋ, ಕೊಡ್ಬಿಟ್ಟಿದ್ರೆ ಏನು ಬರೋದಿಲ್ಲ. ಒಂದೇ ಒಂದು, ದೇವ್ರು ನಮ್ಮನ್ನು ಸೇವೆ ತರ್ತಾನೆ. ದೇವರಿಗೆ ಸ್ತೋತ್ರ. ದೇವರ ಆತನ ಮಕ್ಕಳನ್ನಾಗಿ ಮಾಡ್ಕೊಂಡಿದ್ದಾರೆ. ದೇವರಿಗೆ ಸ್ತೋತ್ರ. ದೇವರ ಆತನ ವಾಕ್ಯವನ್ನು ಕೊಟ್ಟಿದ್ದಾನೆ. ನಾವು ಓದೋದು ಧ್ಯಾನ ಮಾಡೋದು, ಓದೋದು ಧ್ಯಾನ ಮಾಡ್ತಾ ದೇವರಿಗೆ ಸ್ತೋತ್ರ ಮಾಡ್ತಾ, ಸ್ವಾಮಿ ತಕ್ಕ ಸಮಯ ನನಗಿಟ್ಟು ಯಾವಾಗ ಫಲ ಬರ್ತದೆ? ತಕ್ಕ ತಕ್ಕ ಯಾವಾಗ ನೋಡಿ. ಇನ್ನೊಂದ್ಸಲ ವಚನ ಓದಿ ನಾನು ಮುಗಿಸ್ಕೊಳ್ತೇನೆ. ಅವನು ವಾಕ್ಯ ಧ್ಯಾನಿಸ್ತಾ ಇರುವವನು, ವಾಕ್ಯವನ್ನು ಕೇಳ್ತಾ ಇರುವವನು, ವಾಕ್ಯವನ್ನು ಬೆಳ್ಕೊಳ್ತಿರುವನು ತಕ್ಕ ಕಾಲದ ಅವನೇನಿಟ್ಟ ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು
ಅಂತ ಮರವು ಬೆಳೆಯದಿರುವ ಮರವು ಅಂತ ಹೇಳ್ತ. ಯಾವ ಮರ? ಯಾವ ಮರ? ಪ್ರತಿದಿನ ಆಗ್ತಾ ಇರ್ಬೇಕು. ಫಲ ಕೊಡ್ಲಿಕ್ಕೆ ನಮ್ಮ ಪ್ರಯತ್ನ ಅಲ್ಲ, ನಾವು ಬೆಳಿತಾ ಹೋಗ್ಬೇಕು. ಏಸಾವ್ ಹೇಳ್ತಾನಲ್ಲ, ನೀವು ನನ್ನ ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನ ಆರಿಸಿ. ವಾವ್, ಯಾರು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದು? ನಿಮ್ಮ ಮಕ್ಕಳನ್ನು ಒಂದ್ಸಲ ಕನ್ನಡಿಯಲ್ಲಿ ಹೋಗಿ ನೋಡ್ಕೊಂಡು, ಸ್ವಾಮಿ ಈ ಮುಖವನ್ನ ನೀನು ಆರಿಸಿ ತೆಗೆದುಕೊಂಡದ್ದು. ಕೆಲವು ಸತ್ ನಂಬಲಿಕ್ಕೆ ಆಗ್ತದ? ಹಲೋ, ಈಗ ನಿಮ್ಮ ಪಾಸ್ ಸಾಕ್ಷಿ ಕೇಳಿದ್ರಿ, ಅವರು ಏನ್ ಪೇಪರ್ಗಳು ಎತ್ಕೊಳ್ತಾ ಎಲ್ಲೆಲ್ಲೋ ಅವನು ಹಂಗಿ ಬಿಚ್ಚಿ ರೈಲ್ವೆ ಬೋಗಿಗಳಲ್ಲಿ ಒರೆಸ್ತಾ ಎಲ್ಲೋ ರೈಲ್ ಕೆಳಗೆ ಬಿದ್ಬಿಟ್ಟು ಕೈಯೆಲ್ಲ ಕಟ್ ಮಾಡ್ಕೊಂಡು, ಈಗ ಯಾರಾದ್ರೂ ಆ ವ್ಯಕ್ತಿನ ಆರಿಸ್ಕೊಳ್ತೀರ? ಯಾರು ಆರಿಸ್ಕೊಳ್ತಾರೆ? ಕೆಲವು ಸಾತಿ ನಮ್ಮ ಲೈಫ್ ಅನ್ನು ನಾವು ಹಾಗೆ ಮಾಡ್ಕೊಂಡ್ಬಿಟ್ಟಿರ್ತೇವೆ, ಸೈತಾನ ಮೋಸ ಮಾಡಿಬಿಟ್ಟಿರ್ತಾರೆ. ಆದ್ರೆ ದೇವರಿಗೆ ಸ್ತೋತ್ರ, ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ. ಏನ್ರಿ, ಯಾರು ಆರಿಸಿಕೊಂಡಿದ್ದಾರೆ? ದೇವರು. ನಾನು ನಮ್ಮ ತಂದೆ ಸಿಂಡಿಕೇಟ್ ಬ್ಯಾಂಕ್, ಇವರು ನಮ್ಮ ಚಿಕ್ಕಪ್ಪ ಕೂಡ ಹೊರಗಡೆ ಇದ್ದಾರೆ. ನನ್ನನ್ನು ಯಾರು ಕೆಡಿಸಲಿಲ್ಲ, ಬಟ್ ಆದ್ರೆ ಓದ್ಲಿಕ್ಕೆ ನನ್ನ ಕೈಲಾಗಲ್ಲ, ಯಾರು ನನಗೆ ಸಹಾಯ ಮಾಡುವರಿಲ್ಲ. ಅದು ಎಲ್ಲ ಮನುಷ್ಯ ಕೆಲವ್ರಿಗೆ ಆಗುದಿಲ್ಲ. ಏನಾಯ್ತು, ಮನೆ ಬಿಟ್ಟು ಹೋದೆ, ತಿರುಗಾಡದೆ, ನನ್ನ ಜೀವಿತ ನಾನು ಹಾಳು ಮಾಡ್ಕೊಂಡೆ. ಸೈತಾನು ನನಗೆ ಆ ವಯಸ್ಸಿನಲ್ಲಿ ಅರ್ಥ ಆಗಲಿಲ್ಲ. ಬಟ್ ಆ ಟೈಮ್ನಲ್ಲಿ ನಾನು SLC ಫೇಲ್ ಆಗ್ಬಿಟ್ಟೆ. SLC ಫೇಲ್ ಆದಾಗ ನಮ್ಮ ತಂದೆ ಫ್ರೆಂಡ್ ಒಬ್ರು ಅವ್ರು ಬಂದು ಹೇಳಿದ್ರು, ಅಯ್ಯ మేనేజర్ గారు నీ కొడుకు లైఫ్ పయస్ ఏమైంది, 10th ఫెయిల్ అయిపోయినాడండి, ఇంకేమైనా వాడికి భవిష్యత్తు ఉంటుంది. 10th అట్లా పాస్ కావాలి, ఇట్లా పాస్ కావాలి, అట్లయితే ఇట్లా ఏంటి ఇంక నీ కొడుకు ఒకటే బెస్ట్ ఏమంటే, ఇంక మీరేం చదివించదండి, వాడిని ఒక టైలర్ దగ్గర పంపించండి, టైలరింగ్ నేర్చుకున్నాడా చక్కగా డబ్బు సంపాదిస్తాడు అని చెప్తున్నప్పుడు ನಂಗೆ ಹೇಳುವಾಗ ನಮ್ಮ ಅಪ್ಪನಿಗೆ ಬಹಳ ಬೇಜಾರಾಯ್ತು, ಸಿಟ್ಟು ಬಂದ್ಬಿಟ್ಟು. ಚರ್ಚೆಗೆ ಹೋಗ್ತಾ ಇರ್ತೀವಲ್ಲ, ಪ್ರಾರ್ಥನೆ ಮಾಡ್ತಿದ್ವಿ. ನಮ್ಮಮ್ಮ ಬಹಳ ಭಕ್ತಿಪರ, ಯಾವುದಕ್ಕೂ ಪ್ರಾರ್ಥನೆ ಮಾಡ್ತಾ ಇದ್ವಿ. ನನ್ನ ತಾಯಿ ಸರಿ ಬೈಯೋದು, ಅಂದ್ರೆ ಬೈಲು ಕೊಟ್ಟು ಚರ್ಚನ್ನು ಗಳಿಸ್ತೀವಿ. ಮಕ್ಕಳು ಏನು ಓದಿದ್ದಾರೆ ಏನಿಲ್ಲ ಅಂತ ಮಾಡ್ತಾರೆ ಅಮ್ಮನ ಮೇಲೆ. ಅವರ ಬಾಧ್ಯತೆ ಏನಿಲ್ಲ, ಎಲ್ಲ ಅಮ್ಮನ ಬಾಧ್ಯತೆ ಪಾಪ. ಈಚೆ ನಮ್ಮ ಕಾಟ, ಈಚೆ ನಮ್ಮ ಅಪ್ಪನ ಕಾಟ, ಬಹಳ ಕಷ್ಟ. ಬಟ್ ಆದ್ರೆ ಒಂದು ಸಂಗತಿ ಹೇಳ್ತೇನೆ, ಯಾರಿಗೂ ನಾವು ಪ್ರಯೋಜನ ಇದ್ದಂಗೆ ಆಗೋದಿಲ್ಲ ನಿಜವಾಗ್ಲ. ಹಾಗಾಗ್ಲಿಕ್ಕೆ ಇನ್ನೊಬ್ಬರ ಮೇಲೆ ನಾವು ಕಾರಣ ಅಲ್ಲ, ಆದ್ರೆ ದೇವರಿಗೆ ಸ್ತೋತ್ರ, ದೇವರು ನಮ್ಮನ್ನು ಆರಿಸಿದಲ್ಲಿ. ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಾವು ಈ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ದೇವರ ಮಹಾಕೃಪೆಯಿಂದ ಕಷ್ಟಪಟ್ಟು ಓದಿ ಏನೇನೆಲ್ಲ ಕಲ್ಟಿ ಹೊಡೆದ ಮೇಲೆ ಬಂದಿದ್ದಾರೆ. ಆದ್ರೆ ಇವತ್ತು ಒಂದೇ ಒಂದು ಕಾರಣ, ಹಲ್ಲೆಲೂಯಾ, ದೇವರು ನಮ್ಮನ್ನ ಮೇಲೆ. ಹಲ್ಲೆಲೂಯಾ. ನಮ್ಮ ಕುಟುಂಬದಲ್ಲಿ ನನ್ನ ಬಗ್ಗೆ ಹೇಳ್ತಿದ್ರು, ಇವನಿಗೊಂದು ಸ್ಥಿರ ಇಲ್ಲ, ಇವನಿಗೊಂದು ಸ್ಥಿರ ಇಲ್ಲ. ಒಂದಾನೊಂದು ಸ್ಥಿತಿ ಬಹಳ ಹೀನವಾದ ಸ್ಥಿತಿಗಳಾಗಿ, ಅದ್ರ ದೇವರಿಗೆ ಸ್ತೋತ್ರ. ದೇವರೇನ್ ಮಾಡಿದ್ದಾನೆ, ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನನ್ಗೆ ಒಂದು ಸತ ಆಶ್ಚರ್ಯ ಆಗೋದು, ನಾನು ಕಾರಲ್ಲಿ ಹೋಗ್ತಿರುವಾಗ ನನ್ಗೆ ಯಾವತ್ತೂ ಎನಿಸಲಿಲ್ಲ ಕಾರಲ್ಲಿ ನನ್ನ ಸ್ವಂತ ಕಾರ್ ನನಗೆ ಇರ್ತದ ಅಂತ. ಯಾವತ್ತೂ ಎನಿಸಲಿಲ್ಲ ದೇವರು ನಮಗೆ ಕೊಟ್ಟಿರುವ AC ಚರ್ಚ್ ನೋಡುವಾಗ ಇಷ್ಟು ದೊಡ್ಡ ಚರ್ಚ್ ಇದೆ ಅಂತ. ಯಾವತ್ತು ನಾವು ನಮ್ಮ ರೂಮ್ಗಳಲ್ಲಿ ಮಲ್ಕೊಳ್ಳುವಾಗ ಇಂತ ಹಾಸಿಗೆ ಮೇಲೆ ಮಲಗ್ತೇವೆ ಅಂತ ನಾವು ಯೋಚನೆ ಮಾಡಲಿಲ್ಲ. ನಮ್ಮ ತಂದೆ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ಆ ಸುಖದಲ್ಲಿ ನಾನು ಇರ್ತಿರ್ಲಿಲ್ಲ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಚೆನ್ನಾಗಿ ಕೇಳ್ರಿ, ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾನೆ ಇರುವ. ಹಲ್ಲೆಲೂಯಾ. ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ, ನೀವು ನನ್ನನ್ನು ಆರಿಸಿ, ಎಷ್ಟು ನಂಬ್ತೀವಿ, ನೀವು ನನ್ನನ್ನು ಆರಿಸಿ ನಾನೇ. ಅದಕ್ಕೆ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನ. ಚೆನ್ನಾಗಿ ತಿಳ್ಕೊ, ಚಿಟ್ಟೆ ಮೇಲೆ ಬಿದ್ದಿರು ನೀನು, ಎಲ್ಲಿ ಯಾರಿಗೂ ಬೇಡವಾದವನೇ ಆಗಿರ್ಲಿ. ಇದನ್ನು ನೋಡ್ತೀವಿ, ಈ ವ್ಯಕ್ತಿನೇ ಸಾಕ್ಷಿ, ನಿಮ್ಮ ಪಾಸ್ಟರ್ ಸಾಕ್ಷಿ. ಏನೂ ಇಲ್ಲ, ಎಲ್ಲವನ್ನು ಕಳ್ಕೊಂಡು ಬಿಟ್ಟಿದ್ದಾನೆ. ಆತನ ಎಲ್ಲವನ್ನು ಕಳ್ಕೊಳ್ಳಿಕ್ಕೆ ಬಂಧು ಮಿತ್ರ ಸ್ನೇಹಿತರು ತಾಯಿ ತಂದೆ ಯಾರು ಅಲ್ಲ. ಬಟ್ ಆದ್ರೆ ಅವ್ರು ಹಿಂಗ ಹಾಳಾದ್ರು ಎಂಬ ಪ್ರಶ್ನೆ ನಮಗಿಲ್ಲ, ಅದಕ್ಕೆ ಉತ್ತರ ಇಲ್ಲ. ಆಗ್ಲಿ ಆರಿಸಿಕೊಂಡದಕ್ಕೆ ಮತ್ತೆ ಕಾರಣ ಉಂಟು. ಏನ್ರಿ ಕಾರಣ ಉಂಟಾ? ಇಲ್ಲ. ಆರಿಸಿಕೊಂಡವನ ಯಾರು? ಅದ್ರ ತಮಾಷೆ ಏನು ಗೊತ್ತಾ? ಏನ್ರಿ, ದೇವ್ರು ಎಲ್ಲಾರು ನೆಂತವ್ರನ್ನ ಆರಿಸ್ಕೊಳ್ತಾನೆ. ಈಗ ನೀವು ಒಂದು ಉದ್ಯೋಗಕ್ಕೆ ಹೋಗ್ಬೇಕಂದ್ರೆ ಆ ಉದ್ಯೋಗಕ್ಕೆ ತಕ್ಕ ಇದು ನಮಗೆ ಇರ್ಬೇಕು. ಆದ್ರೆ ದೇವರಿಗೆ ಸ್ತೋತ್ರ, ದೇವರ ಹತ್ರ ಬರ್ಬೇಕಂತದ್ದು ಏನೂ ಇಲ್ಲ. ನೀನು ನಂಬಿದರೆ
ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ನೀವು ದೇವರ ವಾಕ್ಯವನ್ನು ಏನ್ ಮಾಡ್ಬೇಕಂತೆ? ಶ್ರದ್ಧೆಯಿಂದ ಕೇಳಬೇಕು. ಆ ದೇವರ ವಾಕ್ಯ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಎಂಬ ನಂಬಿಕೆ ನಿನಗೆ ಬಂತ, ನಿನ್ನ ಆಶೀರ್ವಾದ, ನಿನ್ನ ಅಭಿವೃದ್ಧಿ ಯಾರು ನಿಲ್ಲಿಸಿದ್ದಾರೆ. ಅದಕ್ಕೆ ಅದೇ ವಾಕ್ಯದಲ್ಲಿ ಬೆಳೆಯುವಂಥದ್ದು ಅಂತ. ಅದಕ್ಕೆ ಏನ್ ನಾವು ನೋಡಿದೀವಿ, ದೇವರ ವಾಕ್ಯವು ಹೇಗಂತೆ ನಾವು ಎಲ್ಲಿ ನಾಟಲ್ಪಟ್ಟಿದ್ದೇವೆ? ನೀರಿನ ಕಾಲುವೆಗಳ ನೀರು ಅಂದ್ರೆ ದೇವರ ವಾಕ್ಯ ಸಮೃದ್ಧಿಯಾಗಿ ಬೋಧಿಸಲ್ಪಡುವ ಸಭೆಯಲ್ಲಿ ದೇವರ ವಾಕ್ಯವನ್ನು ನಂಬುತ್ತಾ ಇರುವಾಗ ತಕ್ಕ ಕಾಲ ಉಂಟು. ಏನ್ ಕಾಲ? ಇದು ಅರ್ಥವಾಗಿಬಿಟ್ರೆ ಆ ಕಾಲ ಬರೋವರೆಗೂ ನಾವು ಚಿಂತೆ ಮಾಡುವುದಿಲ್ಲ. ಏನ್ ಮಾಡುದಿಲ್ಲ? ಚಿಂತೆ ಮಾಡುವುದಿಲ್ಲ, ಒದ್ದಾಡುವುದಿಲ್ಲ. ಓ ದೇವರೇ 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 ದೇವರಲ್ಲಿ ಆನಂದಿಸ್ತಾ ಇತ್ತು. ಸ್ವಾಮಿ, ನಿನ್ನಲ್ಲಿ ಒಂದು ಕಾಲವನ್ನು ಇಟ್ಟಿದ್ದೀವಿ. ಏನ್ ಮಾಡಿದೀವಿ? ಜೋರಾಗಲ್ಲಿ ಏನ್ ಮಾಡಿದೀವಿ? ಪ್ರತಿ ಒಂದಕ್ಕೆ ದೇವರೊಂದು ಸಮಯವನ್ನು ಇಟ್ಟಿದ್ದಾನೆ, ಹೌದಲ್ವಾ? ಆ ಸಮಯ ಬಂದೇ ಬರ್ತದೆ. ಆ ಸಮಯವನ್ನು ನೋಡದೆ ನಾವು ಈ ಲೋಕವನ್ನು ಬಿಟ್ಟು ಹೋಗುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅಷ್ಟುವರೆಗೂ ದೇವರನ್ನು ಅರ್ಥ ಮಾಡಿಕೊಂಡವನು, ವಾಕ್ಯವನ್ನು ಅರ್ಥ ಮಾಡಿಕೊಂಡು ಏನ್ ಮಾಡ್ತಾನೆ ಅಂದ್ರೆ ಗಲಿಬಿಲಿಗೆ ಗುರಿ ಆಗೋದಿಲ್ಲ, ಅಲ್ಲಿಗೆ ಪ್ರಾರಂಭಿಸೋದಿಲ್ಲ, ಏನ್ ಮಾಡ್ಬೇಕಂತ ಚಿಂತಿಸೋದಿಲ್ಲ. ಅವನೇ ಮಾಡ್ತಾನೆ, ದೇವರ ತ್ರಾಣವುಳ್ಳ ಹಸ್ತ ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆತ್ತುವಂತ ಆ ದೇವರ ಹಸ್ತದ ಕಡೆ ಕೂತ್ಕೊಂಡು ಅವನು ಸ್ತೋತ್ರ ಮಾಡ್ತಾನೆ. ಸ್ವಾಮಿ, ನಿನ್ನ ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ನಿನ್ನ ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಮೇಲೆತ್ತುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಮೇಲೆತ್ತಲಿಕ್ಕೆ ಆತನೇ ಅಂತ ಬೈಬಲ್ ವಾಕ್ಯ ಹೇಳ್ತಿದ್ದೆ. ದೇವರ ಪ್ರಾಣವುಳ್ಳ ಹಸ್ತದ ಕಡೆಗೆ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ರಿ. ತಕ್ಕ ಕಾಲದಲ್ಲಿ ಯಾರ ಮೇಲೆ ಕೆತ್ತಿದ್ದಾರೆ? ದೇವರೇ. ದೇವರ ಮೇಲೆ ಕೆತ್ತಿದ್ದಾನೆ ಅನ್ಕೊಳ್ರಿ, ಇನ್ನು ಯಾರು ಇಳಿಸ್ಲಿಕ್ಕಾಗಲ್ಲ. ಇಳಿಸ್ಲಿಕ್ಕೆ ಟ್ರೈ ಮಾಡಿದ್ರು ಅವ್ರು ಇಳಿದು ಹೋಗ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸೊ ಆದ್ರಿಂದ ಪ್ರೀತಿಯಾದ ದೇವರ ಸಭೆ, ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ. ಅದಕ್ಕೆ ನಾವು ದೇವರ ವಾಕ್ಯನೆ ಮಾಡ್ಬೇಕು. ನಾವು ಕಾಂಚಿ ಪಿಂಚಿ ಅಲ್ಲ. ನಮ್ಮ ಜೀವಿತಗಳು ಇದ್ದ ಹಾಗೆ ಏನಾಗುದಿಲ್ಲ, ಇರುವುದಿಲ್ಲ. ಅದರ ಒಂದು ಹಾಡು ಇದೆಯಲ್ಲ, ಯೇಸು ನೀನೇ ನನ್ನ ಬಲವು, ನೀನೇ ನನ್ನ ಕೋಟೆ ಅಂತ ಹೇಳ್ತಾ ಲಾಸ್ಟ್ ಈ ದಿನ ಇದ್ದ ಹಾಗೆ ನನ್ನ ಜೀವಿತ ಇಲ್ಲ, ನೆಕ್ಸ್ಟ್ ದಿನ ಏನಾಗ್ತದೆ ಗೊತ್ತಿಲ್ಲ. ಹಲ್ಲೆಲೂಯಾ. ಬಟ್ ಕೇಡು ಮಾತ್ರ ಆಗೋದಿಲ್ಲ. ಏನಾಗ್ತದೆ? ಜೋರಾಗಿದೆ, ಅದ್ಭುತವಾಗ್ತದೆ. ಹಲ್ಲೆಲೂಯಾ. ನಾವು ನಮ್ಮ ಜೀವನದಲ್ಲಿ ಯಾವಾಗ್ಲೂ ಅಷ್ಟೇ ಈ ದೇವರ ವಾಕ್ಯ ಹಿಡ್ಕೊಳ್ಳೋದು. ಕೆಲವು ನಮ್ಮ ತಮಾಷೆ ಮಾಡ್ತಾ ಇದ್ರು, ಕೆಲವು ನನ್ನ ಕೇಳ್ತಾ ಇದ್ರು, ಏನೋ ನೀನು ಯೇಸು ನಂಬಿದಕ್ಕಾಗಿ ಏನು ಕಾರಲ್ಲಿ ತಿರುಗ್ತಿದ್ಯಾ? ನಮ್ಮಾಗೆ ಇದೆಯಲ್ಲ. ನಾನು ಹೇಳ್ದೆ, ಒಂದು ಕಾಲ ಬರ್ತದೆ. ಎಷ್ಟು ಕಾಲ ಬರ್ತದೆ? ಒಂದು ಕಾಲ. ನಾನು ದೇವ್ರಿಗೆ ಮಹಿಮೆಗಾಗಿ ಹೇಳ್ತೇನೆ. ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಯಾರು ಅಭಿವೃದ್ಧಿ ಬರ್ಲಿಕ್ಕೆ ಅಪ್ಪ ಅಮ್ಮ ಆಸ್ತಿ ಕೊಟ್ಟಿಲ್ಲ, ಯಾವುದರಿಂದ ಅಲ್ಲ. ಅವ್ರು ಕೊಟ್ಟಿಲ್ಲ ಅಂತ ಕೂಡ ನಮಗೆ ಬೇಜಾರಿಲ್ಲ. ಯಾಕೆ ಗೊತ್ತಾ? ಅಷ್ಟು ದೇವರು ಬೆಳೆಸ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸೊ ಆದ್ರಿಂದ ನಾನು ನಿಮ್ಮನ್ನು ಕೇಳಿಕೊಳ್ಳುವುದೇನೆಂದ್ರೆ, ಈ ದಿನ ಈ ವಾಕ್ಯ ಎಲ್ಲೆಲ್ಲೋ ನೀವು ಏನೇನೆಲ್ಲ ಕೇಳಿರ್ಬೋದು ಈ ಲೋಕದಲ್ಲಿ, ಒಂದು ಸಾಧ್ಯ ಜಾಗೃತವಾಗಿ ಗಮನ ಕೊಟ್ಟು ದೇವರು ಮಹೋನ್ನತನು ಮಹಾಗಣನು ನಿಮ್ಮ ವಿಷಯದಲ್ಲಿ ಅಂತ ಪ್ರಣಾಳಿಕೆ ಇಟ್ಟಿದ್ದಾನೆ. ಅದಕ್ಕೆ ಆತನು ಯೇಸುವಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆ ಯೇಸುನ ನಂಬಿದರೇನೆ ಜೀವನದಲ್ಲಿ ಮಾರ್ಗ, ಇಲ್ಲದಿದ್ದರೆ ಇಲ್ಲ ಎಂಬ ಸತ್ಯವನ್ನು ದೇವರ ಸೇವಕರು ನಮ್ಮ ಮಧ್ಯದಲ್ಲಿ ಬೋಧಿಸುತ್ತಿದ್ದಾರೆ. ಅದಕ್ಕೆ ನಾವೇನ್ ಕೇಳೋಣ? ನಾನು ಹೇಳ್ತೀನಿ, ನಿಮಗೆ ನಂಬಿಕೆ ಇಲ್ಲದಿದ್ರೆ ಏನ್ ಮಾಡಕ್ಕಾಗಲ್ಲ. ಬಟ್ ನಂಬಿಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಶ್ರದ್ಧೆಯಿಂದ ದೇವರ ವಾಕ್ಯ ಕೇಳ್ತಾ ಇರ್ಬೇಕು, ಅಷ್ಟೇ. ನಂಬಿಕೆ ಬರ್ತದೆ. ನೀವು ನಂಬಿದ್ರೆ ಏನ್ ನೋಡ್ತೀರಿ? ಜ್ವರ ನಂಬಿದ್ರೆ ಏನ್ ನೋಡ್ತೀರಿ? ನೀವು ನಂಬಿಕೆ ಬರ್ಬೇಕಾದ್ರೆ ಏನ್ ಹೇಳ್ಬೇಕು ಗೊತ್ತಮ್ಮ? ನಿಮ್ಗೆ ಕೇಳ್ತಾ ಇದ್ರ ಮಾತಾಡ್ಸಿರೋ ನೀವು ಮಾತಾಡ್ತೀರಾ? ಏನಿಗೆ ಇವೆಲ್ಲ ಒಳ್ಳೆ ಜನ. ನಮ್ಮೂರ್ಗಿಂತ ನೀವು ಅಷ್ಟು ಒಳ್ಳೆ ಜನ ಯಾರಿಲ್ಲ. ಯಾಕಂದ್ರೆ ನೀವು ನಮ್ಮೂರು ಹೋಗಲ್ಲ, ನಾನು ಕೂಡ ಬಳ್ಳಾರಿಯವ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಕೇಳಿಕ್ಕೆ ರೆಡಿ ಇದ್ದೀರಾ? ಅದನ್ನು ಜೋರಾಗಿ ಚಪ್ಪಾಳೆ ತಟ್ಟ ನಮ್ಮ